ಅಬ್ದುಲ್ ರಜಾಕ್ ಮುಸ್ಲಿಂ ಮುಖಂಡರು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರಜಾಕ್ ನಮಸ್ಕಾರ. ಇವತ್ತಿನ ಸ್ವಾಮೀಜಿ ಮಾತಾಡಿರುವಂತ ಮಾತು, ಚಂದ್ರಶೇಖರನಾಥ ಸ್ವಾಮೀಜಿಗಳು ಹೇಳ್ತಾರೆ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನೇ ಕೊಡಬಾರ್ದು, ಯಾಕಂದ್ರೆ ರಾಜಕೀಯಕ್ಕೋಸ್ಕರ ಮತಕ್ಕೋಸ್ಕರ ಕೆಲವು ರಾಜಕಾರಣಿಗಳು ಇಂಥದ್ದೆಲ್ಲ ಮಾಡ್ತಿದ್ದಾರೆ ಅಂತ. ಈ ಮಾತಿನ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ? ಪ್ರಮೋದ್, ಒಕ್ಕಲಿಗರ ಮಠದ ಸ್ವಾಮೀಜಿಗಳಾಗಿ ಚಂದ್ರಶೇಖರನಾಥ್ ಸ್ವಾಮೀಜಿಗಳ ಹೇಳಿಕೆಯನ್ನ ನಾನು ಖಂಡಿಸ್ತೀನಿ. ಒಂದು ಸ್ವಾಮೀಜಿಯಾಗಿ ಅವ್ರು ಯಾವ ತರ ಮಾತಾಡ್ಬೇಕು, ಸಮಾಜವನ್ನ ಜೋಡಿಸಬೇಕಾದ್ರೆ ಒಂದು ಮಾತಾಡ್ಬೇಕಾಗಿತ್ತು. ಈ ತರ ಮುಸಲ್ಮಾನರ ವಿರುದ್ಧ ಮಾತಾಡಿ ಇವ್ರು ಏನು ಇದ್ ಮಾಡ್ತಿದ್ರು. ಇಲ್ಲ ಅಂತ ಹೇಳಿದ್ರೆ ಇದು ಸ್ವಾಮಿ ಬಿಟ್ಬಿಟ್ಟು ಇವ್ರು ರಾಜಕಾರಣಕ್ಕೆ ಬಂದ್ಬಿಟ್ಟು ಈ ತರ ಮಾತಾಡ್ಲಿ. ಸ್ವಾಮೀಜಿ ಆಗ್ಬಿಟ್ಟು ಇವರು ಒಂದು ರಾಜಕಾರಣಿ ತರ ಮಾತಾಡೋದು ಒಂದು ಖಂಡನೀಯ. ಯಾಕೆಂತ ಹೇಳಿದ್ರೆ ಈ ದೇಶಕ್ಕೆ ಸುಮ್ನೆ ಸ್ವಾತಂತ್ರ್ಯ ಸಿಗ್ಲಿಲ್ಲ, ಬರೀ ಹಿಂದೂಗಳಿಂದ ಸಿಗ್ಲಿಲ್ಲ, ಬರೀ ಕ್ರೈಸ್ತರಿಂದ ಸಿಗ್ಲಿಲ್ಲ, ಬರೀ ಮುಸಲ್ಮಾನರಿಂದ ಸಿಗ್ಲಿಲ್ಲ. ಎಲ್ರೂ ಸೇರಿ ಹೋರಾಟ ಮಾಡಿದ ನಂತರವೇ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರೋದು. ಇವತ್ತು ನಮಗ್ ಮುಸಲ್ಮಾನರಿಗೆ ನೀವು ವೋಟ್ ಅನ್ನ ಹಾಕಿ ತಗೋಬಿಡಿ, ಪಾಕಿಸ್ತಾನಕ್ಕೆ ಕಳಿಸ್ಬಿಡಿ, ಇದೆಲ್ಲ ರಾಜಕಾರಣಿಗಳು ಮಾತಾಡಿದ್ರೆ ಚೆನ್ನಾಗ್ ಅನ್ಸುತ್ತೆ. ಆದ್ರೆ ಒಂದು ಸ್ವಾಮೀಜಿ ಈ ತರ ಮಾತಾಡ್ತಾರೆ ಅಂತ ಹೇಳಿದ್ರೆ ಈ ಸಮಾಜ ಎಲ್ಲಿ ಹೋಗ್ತಾ ಇದೆ, ಮುಂದಕ್ಕೆ ಏನಾಗ್ಬಹುದು, ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿರೋ ಒಂದು ವಿಷಯ ಆಗಿರುತ್ತೆ. ರಜಾಕ್, ಒಂದು ಹತಾಶೆ ಕಾಣಿಸ್ತಾ ಇಲ್ವಾ? ಸ್ವಾಮೀಜಿ ಅವ್ರ ಮಾತಲ್ಲಿ ಒಂದು ಹತಾಶೆ ಇದೆ. ನಾವು ಇವರು ಪೊಲಿಟಿಷಿಯನ್ಸ್ ಅವ್ರಿಗೆ ಓಟಿಗೋಸ್ಕರ ಬೇಕು ಅನ್ನೋದು ಮಾಡ್ತಾರೆ, ಅದ್ರ ತಕ್ಕನಾಗಿ ಓಟ್ ಬರುತ್ತೆ, ಅದಕ್ಕೋಸ್ಕರ ಇಂಥದ್ದೆಲ್ಲ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಜಮೀನು ಕಳ್ಕೊತಾ ಇದೀವಿ ಅನ್ನುವಂತ ಒಂದು ನೋವು ಕೂಡ ಅವರ ಮಾತಿನ ಹಿಂದೆ. ಯಾರಾದ್ರೂ ಅಲ್ಲ ಪ್ರಮೋದ್, ಯಾರಾದ್ರೂ ಒಬ್ಬ ರೈತ ಒಂದ್ ಇಂಚು ಜಮೀನ್ ಕಳ್ಕೊಂಡಿದ್ರೆ ನೀವು ನನಗೆ ಹೇಳ್ಬೇಕು, ನೋಡ್ರಿ ಈ ರೈತಂದು ಜಮೀನ್ ಹೋಗ್ಬಿಟ್ಟಿದೆ ಅಂತ. ವಕ್ಫ್ ಬೋರ್ಡ್ ಯಾರ್ದಾದ್ರೂ ಒಂದ್ ಇಂಚು ಜಮೀನಾದ್ರೂ ಇದು ಮಾಡ್ಕೊಂಡಿದ್ಯಾ, ಕಬಳಿಸ್ಕೊಂಡಿದ್ಯಾ? ಈ ಸುಮ್ನೆ ಬಿಜೆಪಿಯ ರಾಜಕಾರಣಿಗಳು ಅವ್ರಿಗೆ ABCD ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ನೆ ಒಂದು ಹಿಂದೂ ಮುಸ್ಲಿಂ ಅಂತ ಹೇಳ್ಬಿಟ್ಟು ಒಂದು ರಾಜಕಾರಣ ಮಾಡಕ್ ಮುಂದೆ ಬರ್ತಾರೆ. ಒಂದು ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಏರೋಪ್ಲೇನ್ ಅಲ್ಲಿ ಅದನ್ನ ಮುಟ್ಬಾರ್ದು ಅಂತ ಗೊತ್ತಿಲ್ಲದೆ ಇರೋ ಸಂಸದ ಪದೇ ಹೋಗ್ಬಿಟ್ಟು ಒಂದು ವಾರ್ ರೂಮ್ ಅಲ್ಲಿ ಕೋವಿಡ್ ಸಂದರ್ಭದಲ್ಲಿ ಅಲ್ಲಿ ನಿಂತ್ಕೊಂಡು ಇದು ಮದರಸಾನ ಓಪನ್ ಮಾಡಿರೋದು ಅಂತ ಹೇಳೋ ಒಬ್ಬ ನೀಚ ರಾಜಕಾರಣ ಮಾಡುವ ಒಬ್ಬ ರಾಜಕಾರಣಿ ಅವ್ರ ಮಾತಿಗೆ ಬೆಂಬಲ ಕೊಟ್ಟು ಇವತ್ತು ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಎಲೆಕ್ಷನ್ ಹತ್ರ ಇವರು ಪ್ರದರ್ಶಿಸಿ ಮುಂದಕ್ಕೆ ಬಂದು ರೈತರಿಗೆ ಹಿಂಗಾಗ್ತಿದೆ ಹಂಗಾಗಿತ್ತೆ ಬಿಡೋರು ಪ್ರತಿಭಟನೆಗಳನ್ನೆಲ್ಲ ಮಾಡಿ ಇದನ್ನ ರಾಜಕಾರಣಕ್ಕೋಸ್ಕರ ಆಗ್ತಿರೋದು. ಯಾವ್ದಾದ್ರು ಒಬ್ಬ ರೈತನಿಗೆ ಒಂದು ಇಂಚು ಜಮೀನ್ ಮಾತಾಡಿಸ್ತೀನಿ ನಿಮ್ಮನ್ನ. ನಮ್ಮ ಜೊತೆಗೆ ಈಗ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳು ಕೂಡ ಜಾಯ್ನ್ ಆಗ್ತಿದ್ದಾರೆ, ಇಬ್ಬರು ಮಾತಾಡೋಣ. ಸ್ವಾಮಿಗಳೇ, ನಾನು ಯಾವಾಗಲೂ ಈ ಪ್ರಶ್ನೆ ಕೇಳ್ತಾ ಇರ್ತೀನಿ, ನಿಮಗೂ ಕೂಡ ಗೊತ್ತು, ಎಲ್ಲ ಹಿಂದೂಗಳು ಧರ್ಮಿಷ್ಠರಲ್ಲ, ಎಲ್ಲ ಮುಸ್ಲಿಮರು ಪಾಪಿಷ್ಠರಲ್ಲ ಅನ್ನೋದನ್ನ ಪದೇ ನಾನು ಹೇಳ್ತಾ ಇರ್ತೀನಿ. ಇವತ್ತಿನ ಈ ಮಾತು ಮುಸ್ಲಿಮರಿಗೆ ಮತದಾನದ ಹಕ್ಕೇ ಸಿಗಬಾರ್ದು ಅನ್ನುವಂಥ ಮಾತುಗಳನ್ನ ನೀವು ಎಷ್ಟು ಒಪ್ತೀರಿ? ಅಂದ್ರೆ ಒಂದು ಸಂದರ್ಭದಲ್ಲಿ ಭಾರತ ಡಿವೈಡ್ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಮಾತು ಬರುತ್ತೆ, ಲಡ್ತೆ ಲೆಂಗೆ ಹಿಂದೂಸ್ತಾನ್, ಹಫ್ತೆ ಲೆಂಗೆ ಪಾಕಿಸ್ತಾನ್ ಅನ್ನುವಂತ ಮಾತು ಆ ಸಂದರ್ಭದಲ್ಲಿ ಬಂದಿತ್ತು. ಬಂದಂತಹ ಸಂದರ್ಭದಲ್ಲಿ ಇವತ್ತು ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳಿಗೆ ಚುನಾವಣೆ ಹಕ್ಕಿಲ್ಲ ಅಂತ ಅನ್ನುವಾಗ ಭಾರತದಲ್ಲಿ ಯಾಕಿರ್ಬೇಕು ಅನ್ನುವ ಮಾತು ಸಹಜವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ನಾವು ಜೊತೆಗೆ ಹೋಗಬೇಕು ಅಂತಲಾದ್ರೆ ಅಲ್ಪಸಂಖ್ಯಾತರು ಅನ್ನುವಂತ ಕಾರಣದಿಂದ ವಕ್ಫನ್ನ ಸಂವಿಧಾನದಲ್ಲಿ ಇಲ್ಲದೆ ಇವರು ನಿರ್ಮಾಣ ಮಾಡ್ತಾರೆ, ಅದಕ್ಕೆ ರಾಜಕೀಯ ಹಿನ್ನೆಲೆ ಸಿಗತ್ತೆ, ಒಂದು ಸರ್ಕಾರ ಅದರ ಬೆನ್ನ ಹಿಂದೆ ನಿಲ್ಲತ್ತೆ ಅಂತಲಾದ್ರೆ ಹಿಂದೂಗಳಿಗೆ ಏನ್ ಸಿಕ್ಕಿದೆ, ಹಿಂದೂಗಳಿಗೆ ಏನ್ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಮಾತು ಕೂಡ ಆ ಎಡೆಯಲ್ಲಿ ಬರುತ್ತೆ. ಈ ಕಾರಣಕ್ಕೆ ನಾವೇನು ಹೇಳ್ತಾ ಇದ್ದೇವೆ, ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ಏನಿರಬೇಕು ಏನಿರಬಾರದು ಅನ್ನುವಂತಹ ವಿಷಯ ಬಂದಾಗ ಮುಸಲ್ಮಾನರು ಇವತ್ತು ಭಾರತೀಯರ ಜೊತೆ ಸೇರಿಕೊಂಡು ಹೋಗುವಂತ ಯಾವುದೇ ಸನ್ನಿವೇಶವನ್ನ ನಿರ್ಮಾಣ ಮಾಡ್ತಾ ಇಲ್ಲ ಅನ್ನುವಂತ ಕೂಗುಗಳು ಎದ್ದಿರುವಂತ ಈ ಕಾಲಘಟ್ಟದಲ್ಲಿ ಎಲ್ಲರೂ ಹೋಗ್ಬಿಡ್ತಾ ಇದಾರ, ಮುಂದಕ್ಕೆ ಬಿಟ್ಬಿಟ್ಟು ಮುಂದೆ ಹೋಗ್ಬಿಡ್ತಾ ಇದಾರ ಮುಸಲ್ಮಾನರು. ಏನ್ ಹಿಂದೂ ಮುಸ್ಲಿಂ ಜೊತೆಯಾಗಿ ಏನು ಮಾಡೇ ಇಲ್ವಾ ಇದುವರೆಗೂ? ಯಾಕೆ ಕರ್ಗ ಆಚರಿಸಿಲ್ವಾ ನೀವು ಬೆಂಗಳೂರಲ್ಲಿ? ಅಲ್ಲಿ ಹಬ್ಬ ಆಚರಿಸಿಲ್ವಾ? ಒಟ್ಟಿಗೆ ಮಾಡಿದ್ದಾರೆ ಅಂತಲಾದ್ರೆ ನೀವು ಸ್ವಾಮೀಜಿಯಾಗಿ ನೀವು ರಾಜಕಾರಣ ಮಾಡ್ತಿರಲ್ರಿ ಸ್ವಾಮೀಜಿ? ಅಲ್ಲ, ನೀವು ಸ್ವಾಮೀಜಿಗಳಾಗಿ ನೀವು ರಾಜಕಾರಣಿ ತರ ಮಾತಾಡ್ತಿದ್ದೀರಲ್ಲ, ಮಾತಾಡ್ಬೇಕು ಪ್ರಮೋದ್. ಮೊದ್ಲೇ ಸಮಾಜ ಡಿವೈಡ್ ಆಗೋ ಸಂದರ್ಭದಲ್ಲಿ ಮಾಧ್ಯಮಗಳ ಕೆಲಸ ಏನಾಗ್ಬೇಕು ಅಂದ್ರೆ ಕೇಳಿ. ಈಗ ಒಂದು ಸಾಮಾನ್ಯವಾದಂತ ಪ್ರಶ್ನೆ ಕೇಳಬಾರದೇನು ಅಂತಂದ್ರೆ ವಕ್ಫ್ ಮಂಡಳಿ ಅಂತ ಒಂದಿದೆ ಸ್ವಾಮೀಜಿಗಳು. ಇಲ್ಲ ನಾನು ಕೇಳ್ತೀನಿ ಕೇಳಿ. ಈಗ ವಕ್ಫ್ ಮಂಡಳಿ ಅಂತ ಏನಿದೆ, ಅದು ಒಂದಿಷ್ಟು ಜಮೀನುಗಳನ್ನ ಇದು ನಮ್ದು ಅಂತ ಹೇಳಿ ವಕ್ಫ್ ಮಂಡಳಿ ತನ್ನ ಸಂವಿಧಾನ ವಿರೋಧಿ ಅಂತಾರೆ. ಯಾರು ಮಾಡಿದ್ ವಕ್ಫ್ ಮಂಡಳಿ? ಅಲ್ಲ, ಅದೊಂದು ವ್ಯವಸ್ಥೆ. ನಾನು ಬರ್ತೀನಿ, ನಾನು ಪ್ರಶ್ನೆ ಕಂಪ್ಲೀಟ್ ಮಾಡ್ಬಿಡ್ತೀನಿ ಕೇಳಿ ರಜಾಕ್. ಈ ಒಂದು ವಕ್ಫ್ ಮಂಡಳಿ ಅಂತಿದೆ, ಅದು ಒಂದು ವ್ಯವಸ್ಥೆ ಇದೆ, ಅದು ನಿಮ್ಮ ಜಾಗ, ಇದು ನಮಗೆ ಯಾವುದೋ ಶತಮಾನಗಳಲ್ಲಿ ಮುಸ್ಲಿಮರ ರಾಜರು ಯಾರಿಗೋ ಕೊಟ್ಟಿರೋದು, ದಾನವಾಗಿ ಕೊಟ್ಟಿರೋದು, ಆದರೆ ಇದು ನಮ್ಮದು ಅಂತ ನೀವು ತಗೊಳ್ಳುವ ಒಂದು ವ್ಯವಸ್ಥೆ ಇದೆ.
ಸ್ವಾಮೀಜಿಗಳು ಕೇಳ್ತಾರೆ ಅದೇ ರೀತಿ ಹಿಂದೂಗಳಿಗೆ ಏನ್ ವ್ಯವಸ್ಥೆ ಇದೆ, ಹಿಂದೂಗಳ ಜಾಗವನ್ನೇ ಅದು ತಗೊಂಡು ದೇವಸ್ಥಾನ ಹೌದು ಕಟ್ತೀರಿ, ನೋಡಿ, ಅದರಲ್ಲೇ ನಿಮ್ಮ ಒಗ್ಗಟ್ಟು ಶಾಲೆಗಳನ್ನು ಎಲ್ಲಿದೆ? ಕಟ್ತೀರಿ. ಆ ನಿಮ್ಮ ಸಂದರ್ಭದಲ್ಲಿ ನಮ್ಗೆ ಒಗ್ಗಟ್ಟು ಜಾತಿ ಎಲ್ಲಿದೆ? ಅತೀತತೆ ಹಿಂದೂಗಳಲ್ಲಿ ಬರೋದಿಲ್ಲ ಅಂತ. ಒಗ್ಗಟ್ಟು ಎಲ್ಲಿದೆ? ಹಾಗಲ್ಲ, ಹಿಂದೂಗಳಲ್ಲಿ ಒಗ್ಗಟ್ಟು ಎಲ್ಲಿದೆ? ಇವಾಗ ಜೈನರನ್ನು ಹಿಂದೂಗಳಂತೀರಾ, ಸಿಖ್ಖರನ್ನು ಹಿಂದೂಗಳಂತೀರಾ, ಇನ್ನ ನೀವು ಬೌದ್ಧರನ್ನು ಹಿಂದೂಗಳಂತೀರಾ. ಬೌದ್ಧರ ದೇವಸ್ಥಾನದಲ್ಲಿ ಯಾವ್ದಾದ್ರು ಒಬ್ಬ ನಮ್ಮ ಹಿಂದೂ ಇರೋದು ತೋರಿಸ್ಬಿಡಿ, ಇಲ್ಲ ನಮ್ಮ ಹಿಂದೂಗಳ ದೇವಸ್ಥಾನದಲ್ಲಿ ಒಬ್ಬ ಬೌದ್ಧನನ್ನ ಜೈನನನ್ನ ನೀವು ತಗೊಂಡಿರೋದು ತೋರಿಸ್ಬಿಡಿ. ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ನೀವು ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಯಾಕೆ ನೀವು ಒಗ್ಗಟ್ಟನ್ನ ತೋರಿಸ್ತೀರಾ? ನಿಮ್ಗೆ ಇನ್ಯಾವ ದೇವಸ್ಥಾನ ಬೇಕು ನಿಮ್ಗೆ ಉದಾಹರಣೆ? ಧರ್ಮಸ್ಥಳವಿದೆಯಲ್ಲ, ಯಾವುದು ಧರ್ಮಸ್ಥಳ ಇದೆಯಲ್ಲ, ಕಣ್ಣೆದುರು ಇದೆಯಲ್ಲ. ನಾನ್ ನಿಮಗ್ ಕೇಳ್ತಿರೋದು, ನೀವು ಜೈನರನ್ನ ಬೌದ್ಧರನ್ನ ಇವಾಗ ಸಿಖ್ಖರನ್ನ ಜೊತೆಗೆ ತಗೊಂಡು ಇವರು ಹಿಂದೂಗಳು ಇವರೆಲ್ಲ ಸೇರಿ ಇದೊಂದು ದೇವಸ್ಥಾನ ಅಂತ ಮಾಡಿದ್ರಾ? ಧರ್ಮಸ್ಥಳ ಒಂದು ಅವ್ರನ್ನ ಉದಾಹರಣೆ ಇದೆಯಲ್ಲ ಸೇರ್ಸ್ಕೊಂಡಿರಾ? ನಿಮ್ಗೆ? ಧರ್ಮಸ್ಥಳ ಉದಾಹರಣೆ ಇದೆಯಲ್ಲ, ಅವರನ್ನ ಜೊತೆಗೆ ಇಟ್ಕೊಂಡು ಹೋಗ್ತಾ ಇದ್ದೀವಲ್ಲ. ಹಿಂದೂ ಸಮಾಜ ಒಪ್ಕೊಂಡೆ ಆ ಕೆಲಸ ಅದು ಮಾಡಿದೆ. ಬರೀ ನೀವು ಕಮಿಟಿಯಲ್ಲಿ ಇಟ್ಕೊಂಡಿರೋದು. ಯಾಕೆ ಬರೀ ನಮಗೆ ಕಮಿಟಿಯಲ್ಲಿ ಇಟ್ಕೊಂಡಿರೋ ಸ್ವಾಮೀಜಿ ಜೊತೆಗೆ ತಗೊಂಡು ನೀವು ನಡೀತಾ ಇಲ್ಲ. ನಾವು ಪೂಜೆ ಮಾಡ್ತೇವೆ, ಹಾಗಂದವ್ರು ಶಿವನಿಗೆ ನಾವು ಸರ್ಕಾರಕ್ಕೆ ಕೊಡಿ, ಹೋಗ್ತೇವೆ. ನಮಗೂ ಒಂದು ಸನಾತನ ಮಂಡಳಿ ಅಂತ ಅಲ್ಲರಿ, ಹೇಳಿ. ಆಗ್ರಹ ಮಾಡ್ಬೇಕು. ನೋಡಿ ನೀವು ತಡೆ ಮಾಡಿದ್ರೆ ನೋಡಿ, ಯಾರು ನೀವು ಸರ್ಕಾರ ನಿಮ್ಮಲ್ವಾ? ವಕ್ಫ್ ವಿಷಯಕ್ಕೆ ಬನ್ನಿ, ಏ, ಸ್ವಾಮೀಜಿ, ವಕ್ಫ್ ಇರ್ರಿ ವಿಷಯಕ್ಕೆ ಬನ್ನಿ. ವಕ್ಫ್ ಏ, ವಿಷಯದಲ್ಲಿ ಸ್ವಾಮೀಜಿ, ಏನಾಗಿದೆ? ದಯವಿಟ್ಟು ಕೇಳಿಸ್ಕೊಳ್ಳಿ ನೀವು ಒಂದು ನಿಮಿಷ. ಹೇಳ್ತೀರಿ, ಇದು ಯಾರು ಮಕ್ಕಳಿಲ್ಲದ ಮೋದಿ ಅವರು ಚುನಾವಣೆ ಗೆದ್ದಾಗ ಹಿಂದಿನ ನೀವು ಸ್ವಾತಂತ್ರ್ಯ ಸ್ವಾಮೀಜಿ. ಪೂರ್ವ ಸನ್ನಿವೇಶದಲ್ಲಿ ಯಾರೆಲ್ಲ ಅವರ ಅಯ್ಯೋ, ನಿಮ್ ಭಾಷಣ ಮುಗಿಸಿ ಸ್ವಾಮೀಜಿ, ಕೇಳಿಸ್ಕೊಳ್ಳಿ ಸ್ವಾಮೀಜಿ ಒಂದು ನಿಮಿಷ. ಕೊಟ್ಟಿದ್ದಾರೆ, ಆ ಭೂಮಿಯನ್ನು ಇಟ್ಕೊಳ್ಳಿ ನೀವು. ಪ್ರಮೋದ್ ಒಂದು ನಿಮಿಷ ಅವಕಾಶ ಕೊಡಿ ಮಾತಾಡಕ್ಕೆ. ಪ್ರಮೋದ್ ಪ್ಲೀಸ್. ಗುರುಗಳೇ, ಒಂದ್ ನಿಮಿಷ ಅವ್ರು ಮಾತಾಡ್ತಾರೆ, ರಜಾಕ್ ಏನೋ ಮಾತಾಡ್ತಿದ್ದಾರೆ ಅಂತ ಹೇಳಿ. ರಜಾಕ್ ಹೇಳಿ ಪ್ಲೀಸ್. ಸನ್ಮಾನ್ಯ ಮೋದಿಜಿ ಅವರು ಚುನಾವಣೆ ಗೆದ್ದಾಗ ಹಿಂದೂ ಹೃದಯ ಸಮ್ರಾಟ್ ಮೋದಿಜಿನೇ ಜೀತ್ ಲಿಯಾ ಅಂತ ಹೇಳಿದ್ರು. ಹಿಂದೂ ಹೃದಯ ಸಮ್ರಾಟ್ ಮೋದಿಜಿ ಅವರು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿರುವಾಗ ನಿಮಗೆ ಯಾರ್ರೀ ತಡೆ ಮಾಡ್ತಿದ್ದಾರೆ ಹಿಂದೂಗಳಿಗೋಸ್ಕರ ಅಂತ ಓಪನ್ ಆಗಿ ಹೇಳ್ತಾರಲ್ಲ. ನೀವು ಹೋಗ್ಬಿಟ್ಟು ಕೇಳ್ರಿ, ಅಲ್ಲಿ ನಮಗೆ ಒಂದು ಸನಾತನ ಮಂಡಳಿ ಅಂತ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ದೇವಸ್ಥಾನಗಳನ್ನ ಕೇಂದ್ರದಲ್ಲಿ ನೀವು ಸೇರಿಸ್ರಿ. ಅದರಲ್ಲಿ ನೀವು ಮುಸ್ಲಿಂ ಸಮುದಾಯ ಅಥವಾ ಮುಸ್ಲಿಂ ಸಮಾಜ ಅದಕ್ಕೆ ವಿರೋಧ ವ್ಯಕ್ತಪಡಿಸೋದಿಲ್ಲ ಹಾಗಾದ್ರೆ ರಜಾಕ್? ಏನಕ್ಕೆ ವ್ಯಕ್ತಪಡಿಸ್ತೀವಿ ನಾವು? ಅಲ್ಲ, ಈಗ ಏನಾದ್ರು ಮಾಡ್ಕೊಳ್ಳಿ. ಅಲ್ಲ, ನಾನು ಉತ್ತರ ಪ್ರದೇಶದ ಒಂದು ವಿಚಾರ ನಿಮ್ ಮುಂದೆ ಇಡ್ತೀನಿ. ಕೋರ್ಟ್ ಇಂದ ಬಂದಂತಹ ಒಂದು ಆರ್ಡರ್ ಮೇಲೆ ಅಲ್ಲಿ ಸರ್ವೆ ಹೋದಾಗ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಆ ಸಮಾಜ ಯಾವುದು ಅಂತ ಗೊತ್ತಿದೆ. ಇದೇ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಅವತ್ತಿನ ದಿನ ಏನಾಗಿದೆ ಅನ್ನೋದು ಗೊತ್ತಿದೆ. ಅಂಥದ್ದೇ ಮತ್ತೆ ಆಗಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಆ ತರದ್ದು ಗಲಭೆ ಗಲಾಟೆ ಇದೇನು ನಮ್ ದೇಶದಲ್ಲಿ ಮೊದಲನೇ ಸಲ ಆಗಿರೋ ಡಿಜೆಹಳ್ಳಿ ಕೆಜೆಹಳ್ಳಿ ಎಲ್ಲ ಮೊದಲನೇ ಸಲ ಯಾಕಾಗ್ಬೇಕು? ಶೃಂಗಾರ ಗೌರಿಯ ಮಂದಿರವನ್ನು ಬಿಟ್ಟು ಹೋಗುವುದಲ್ಲ, ಯಾಕೆ ಬಿಟ್ಟು ಹೋಗ್ತಾ ಇಲ್ಲ? ಕಾಶಿ ವಿಶ್ವನಾಥನ ಮಂದಿರದ ಪಕ್ಕ ಇರುವ ವಕ್ಫ್ ಮಂಡಳಿಗೆ. ಇದು ಡಿಜೆಹಳ್ಳಿ ಕೆಜೆಹಳ್ಳಿ ಸೇರಿದಲ್ಲ, ನಾವಿಲ್ಲಿ ಮಾತಾಡ್ತಿರೋದು ವಕ್ಫ್ ಮಂಡಳಿ, ಸನಾತನ ಮಂಡಳಿ ಮಾಡ್ಕೊಳ್ಳಿ ನೀವು. ಎಕ್ಸಾಂಪಲ್ಸ್ ನಾನು ನಿಮ್ಗೆ ಉದಾಹರಣೆ ಸರ್ವೆ ನಾವು ನಡ್ಸಕ್ ಬಿಡಲ್ಲ. ಕಾನೂನು ನಾವೇನ್ ಮಾಡಲ್ಲ, ಕಾನೂನೇ ಇಲ್ವಲ್ಲ ಅದು. ಹಿಂಗಾಗತ್ತಲ್ಲ ಅಂತ. ಅದು ಕಾನೂನೇ ಅಲ್ವಲ್ಲ. ಕಾನೂನು ಏನು ಅಂತ ಹೇಳಿದ್ರೆ 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್, ಅದು ಕಾನೂನು. ಇಲ್ಲಿ ಜಡ್ಜ್ ಮಾಡಿದ್ದು ತಪ್ಪು. ಆ ತಪ್ಪಿಗೆ ಅಷ್ಟೊಂದೆಲ್ಲ ಕಾನೂನು ನ್ಯಾಯಾಂಗವೇ ತಪ್ಪು ಅನ್ನುವಂತ ನಿಮ್ಮ ನಡೆ ಮತ್ತೆ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಅಬ್ದುಲ್ ರಜಾಕ್, ಥ್ಯಾಂಕ್ ಯು. ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಗಳಿಗೆ ಧನ್ಯವಾದಗಳು ಇಬ್ರು.